ಹೊಲಿಗೆ ತರಬೇತಿ ಪಡೆದು ಸ್ವ ಉದ್ಯೋಗ ಕಂಡುಕೊಂಡು ಆರ್ಥಿಕವಾಗಿ ಸ್ವಾವಲಂಬನೆಗೊಂಡು ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಂಡು ಸಮಾಜದ ಪ್ರಗತಿಗೆ ಕೊಡುಗೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಲು ಸಾಧ್ಯ. ಎಚ್ಕೆಜಿಎನ್ ಸಂಸ್ಥಾಪಕ ಡಾ ಅಬ್ದುಲ್ ಶುಕೂರ್ ಗುರೂಜಿ ಹೇಳಿದರು. ಹುಣಸೂರು ತಾಲೂಕಿನ ಆಜಾದ್ ನಗರದಲ್ಲಿರುವ ಎಚ್ಕೆಜಿಎನ್ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದ ಅವರು, ಮಹಿಳೆಯರು ಪುರುಷರಂತೆ ಸರಿಸಮಾನವಾಗಿ ದುಡಿಯುವಲ್ಲಿ ಪ್ರಸ್ತುತ ದಿನಗಳಲ್ಲಿ ನೋಡಲು ಸಾಧ್ಯ ಎಂದು ವಿವರಿಸಿದರು. ಹೊಲಿಗೆ ತರಬೇತಿ ಶಿಕ್ಷಕರಾದ ರೇಷ್ಮಾ ಅವರು ಮಾತನಾಡಿ, ಹಲವು ವರ್ಷಗಳಿಂದ ಎಚ್ಕೆಜಿಎನ್ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಡಾ ಅಬ್ದುಲ್ ಶುಕೂರ್ ಗುರೂಜಿ ನಿರ್ವಹಿಸಿಕೊಟ್ಟಿದ್ದಾರೆ ಮತ್ತು ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ತೊಡಗಿ ಜ್ಞಾನ ಸಂಪಾದಿಸಿಕೊಳ್ಳಬೇಕು ಎಂದರು. ಹಾಗೂ ಎಚ್ಕೆಜಿಎನ್ ಹೊಲಿಗೆ ತರಬೇತಿ ಸಂಸ್ಥೆಯ ಸಂಸ್ಥಾಪಕರು ಡಾ ಅಬ್ದುಲ್ ಶುಕೂರ್ ಗುರೂಜಿ ತಮ್ಮ ಸ್ವಂತ ಖರ್ಚಿನಲ್ಲಿ ಹೊಲಿಗೆ ತರಬೇತಿ ಸಂಪೂರ್ಣ ಉಚಿತವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತರಬೇತಿ ವಿದ್ಯಾರ್ಥಿಗಳು ಅಭಿಪ್ರಾಯಪಟ್ಟರು. ಹಾಗೂ ಇದೇ ಸಂದರ್ಭದಲ್ಲಿ ಡಾ ಅಬ್ದುಲ್ ಶುಕೂರ್ ಗುರೂಜಿ ಅವರಿಗೆ ತರಬೇತಿದಾರರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಡಾಕ್ಟರ್ ಅಬ್ದುಲ್ ಶುಕೂರ್ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಈಗ ಇದು ಎಚ್ಕೆಜಿಎನ್ ಹೊಲಿಗೆದಾರರು ಕಟಿಂಗ್ ಕ್ಲಾಸ್ ಎಲ್ಲ ಹೆಣ್ಮಕ್ಳುಗಳಿಗೆ ಅಲ್ಲಲ್ಲಿ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಲ್ಲಲ್ಲಿ ಎಲ್ಲ ಕಡೆ ಓಪನ್ ಮಾಡ್ತಾ ಇದ್ದೀವಿ. ಹಾಗೂ ಈಗ ಹೊಸ ಕ್ಲಾಸು ನಮ್ಮ ಅತ್ತಿಗೆ ಅವರು ಅಂದ್ರೆ ರೇಷ್ಮಾ ಅಂತ ನನ್ನ ಫ್ರೆಂಡ್ ಹೆಂಡತಿ ನಮ್ಮ ಅತ್ತಿಗೆ ಅಂತಾರೆ. ಆವಾಗ್ಲಿಂದಾನು ಅತ್ತಿಗೆನೇ ಅವರು ಹೇಳ್ಬೇಕಾದ್ರೆ ತುಂಬಾ ಕಡೆ ಗೌರ್ಮೆಂಟ್ ಇಂದಾನು ಸರ್ಟಿಫಿಕೇಟ್ ಕೊಟ್ಟವ್ರು ಅವ್ರಿಗೆ ಮೈಸೂರಿಂದ. ಅವ್ರು ಎಲ್ಲಿ ಹೋಗ್ತಾರೆ, ಅವ್ರಿಗೆ ಎಲ್ಲಿ ಕರೀತಾರೆ, ಯಾವ ಹಳ್ಳಿಗೆ ಕರೀತಾರೆ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮಕ್ಕಳಿಗೆ ತುಂಬಾ ಸಾವಿರಾರು ಮಕ್ಕಳುಗಳಿಗೆ ಕಲಿಸಿ ಕೊಟ್ಟಿರೋಂಥದ್ದು ಮಹಾನ್ ವ್ಯಕ್ತಿ ಅಂದ್ರೆ ನಮ್ಮ ಅತ್ತಿಗೆ. ಆ ತರದಲ್ಲಿ ಈಗ ನಾನು ನಮ್ಮ ಅತ್ತಿಗೆಯವರಿಗೆ ಕೇಳಿದೆ, ನಮ್ಮ ಹುಣಸೂರಿನ ಅಕ್ಕಪಕ್ಕ ಎಲ್ಲಾದ್ರೊಂದು ಹೊಲಿಗೆ ಮಿಷಿನ್ ಕಟಿಂಗ್ ಕ್ಲಾಸ್ ಮಾಡೋದವ ಅಂತ ಕೇಳೋದಕ್ಕೆ ಆಯ್ತು ಮಡಗವಾಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಆದೂರ್ನಲ್ಲಿ ಇವ್ರ ತಂದೆ ಜಾಗದಲ್ಲೇ ಒಳ್ಳೆ ಜಾಗ ಆಯ್ತು, ಇಲ್ಲಿ ಓಪನ್ ಮಾಡವ ಅಂತ ಅಂದವ್ರು. ಇಲ್ಲಿ ಈಗ ಆದೂರ್ನಾಳ್ ಹತ್ರ ಮೊಬೈಲ್ನಲ್ಲಿ ಮೀನ್ ಅಂಗಡಿ ಇದೆ, ಅದ್ರ ಬ್ಯಾಕ್ ಅಲ್ಲಿ ಒಂದು ಹೊಸ ಕ್ಲಾಸ್ ಮಾಡಿದೀವಿ. ಅಂದ್ರೆ 3 ತಿಂಗಳಾಯ್ತು. ಒಂದ್ ಬ್ಯಾಚ್ಗೆ 30 ಮಕ್ಳಿಗೆ ತಗೊಂಡು ಕಟಿಂಗ್ ಕ್ಲಾಸ್ ನಡೀತೈತೆ. 30 ಮಕ್ಳು ಈಗ ಫಸ್ಟ್ 3 ಬ್ಯಾಚ್ ಈಗ 3 ತಿಂಗಳಾಯ್ತು. ಒಂದ್ ಬ್ಯಾಚ್ ಕಲ್ತ್ಕೊಂಡ್ರು. ಈಗೆಲ್ಲ ಕಲ್ತಿರೋರೆಲ್ಲ ಕೂತಿದ್ದಾರೆ. ಅವರು ನಮ್ಗೆ ಎಲ್ಲ ಕರ್ದವ್ರೆ, ನಾವು ಕಲ್ತಿದೀವಿ ಕಲಿಸ್ತಾ ಇದ್ದೀರ ಅಂತ. ಇದು ಹೊಸ ಬ್ಯಾಚ್ ಅಂದ್ರೆ 3 ತಿಂಗಳಾಗಿದೆ. ಇದು ಕಂಟಿನ್ಯೂ ಇರುತ್ತೆ ಈ ಜಾಗದಲ್ಲಿ ಕಂಟಿನ್ಯೂ ಒಂದ್ಬಿಟ್ಟು ಇಷ್ಟಪ್ ಓಡ್ತಾನೆ ಇರುತ್ತೆ. ಇದೇ ಬ್ಯಾಚ್ ಯಾವತ್ತೂ ನಿಲ್ಲೋದಿಲ್ಲ. ಮಕ್ಕಳು ಯಾರಾದ್ರೆ ಅಕ್ಕಪಕ್ಕ ಹಳ್ಳಿಯವರು ಇರ್ಬೋದು, ಅಥವಾ ನಮ್ಮ ಹುಣಸೂರವ್ರು ಇರ್ಬೋದು, ಇಲ್ಲ ಆದೂರ್ನವ್ರು ಇರ್ಬೋದು, ಅಂಚವ್ರು ಇರ್ಬೋದು, ಗುಲ್ಪುರದವ್ರು ಇರ್ಬೋದು, ದರ್ಗದವ್ರು ಇರ್ಬೋದು, ಎಲ್ಲಿಯವ್ರು ಬೇಕಾದ್ರೂ ಬಂದು ಇಲ್ಲಿ ನಮ್ಮ ಅತ್ತಿಗೆ ರೇಷ್ಮಾಬನವ್ರ ಹತ್ರ ಅವ್ರು ಬಂದು ಅವ್ರು ಬರ್ಸ್ಬಿಟ್ಟು ಹೋದ್ರೆ ಅವ್ರಿಗೆ ಕಲ್ಸ್ಕೊಡೋ ಜವಾಬ್ದಾರಿ ರೇಷ್ಮಾ ಅವ್ರಿಗಿದ್ದು. ಮತ್ತೆ ಕಲ್ಸೋ ನಾವು ಪ್ರತಿಯೊಂದು ಅನುಕೂಲ ನೋಡಂತ ಜವಾಬ್ದಾರಿ ನಮ್ದಾಗಿರುತ್ತೆ. ಇದಕ್ಕೋಸ್ಕರ ನಾವೆಲ್ಲ ಎಲ್ಲಾ ಕಡೆ ಒಂದು ಕಟಿಂಗ್ ಕ್ಲಾಸ್ ಏನಕ್ಕೆ ಮಾಡಿದೀನಿ ಅಂದ್ರೆ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಈಗ ಏನಾಗ್ತದೆ, ಹೆಣ್ಮಕ್ಳುಗಳಿಗೆ ಸ್ವಲ್ಪ ತೊಂದರೆ ಆಗ್ತೈತೆ. ಇದೇನು ಕ್ಲಾಸ್ ಓಪನ್ ಪ್ರತಿ ಜಾಗ ಮಾಡ್ತಾ ಇದೀನಿ ಅಂತ ಅಂದ್ರೆ ಈಗ ಹೆಣ್ಮಕ್ಳುಗಳು ಮದುವೆ ಆಗ್ತಾರ ಅಷ್ಟೇನೆ ಆಗ್ಬಿಟ್ಟು ಏನ್ ಮಾಡ್ತಾವ್ರೆ, 4-5 ಸಂಘದಲ್ಲಿ ಸಂಘಗಳು ತಗೊಳ್ಳೋದು, ಕಟ್ಟಕ್ ಆಗ್ದೇನೆ ಅವ್ರವ್ರ ಜೀವದ ಮೇಲೆ ಹಾಕ್ಬಿಡ್ತಾವ್ರೆ. ಅದಕ್ಕೋಸ್ಕರ ಅವ್ರದ್ದೇ ಅಂತ ಒಂದು ಪ್ರಪಂಚ ಇದ್ರೆ ಅವ್ರು ಏನ್ ಬೇಕಾದ್ರೆ ಹೆಣ್ಮಕ್ಳು ಜೀವನ ಮಾಡ್ಬೋದು. ಆಚೆ ಗಂಡಸು ಹೋರಾಡ್ತಾರೆ, ಒಳಗಡೆ ಹೆಣ್ಮಕ್ಳು ಇರ್ತಾರೆ, ಅವ್ರು ಯಾರಿಗೂ ಹೇಳ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ಅವ್ರವ್ರ ಒಂದು ಕಟಿಂಗ್ ಕ್ಲಾಸ್ ಕಲ್ತ್ಬಿಟ್ರೆ ಅದೆಲ್ಲ 2 ಜೊತೆ ಬಟ್ಟೆ ಹೊಂದ್ಕೊಂಡು ಅವ್ರ ಜೀವನ ಮಾಡ್ಕೋಬೇಕು. ಆ ಉದ್ದೇಶದಿಂದ ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ ಅಂತ ಈ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇದೀವಿ. ಒಳ್ಳೇದಾಗ್ಲಿ, ಎಲ್ಲಾರು ಸೇರಂಗಿದ್ರೆ ಆದೂರ್ನಾಳ ಮೀನು ಅಂಗಡಿ, ಆದೂರ್ನಾಳ ಚಡೋಯಲ್ಲಿ ಮತ್ತೆ ಮೀನ್ ಅಂಗಡಿ ಹಿಂಗಡೆಗೆ ಬ್ಯಾಕ್ ಅಲ್ಲಿ ಬಂದು ನೀವು ಇಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಇಲ್ಲಿ ಬಂದು ಹೆಸರು ಬರ್ಸ್ಬಿಟ್ಟು ಹೋಗ್ಬೋದು. 3 ತಿಂಗಳು ಕೋರ್ಸ್ ಇರುತ್ತೆ, ₹1 ದುಡ್ಡು ಕಟ್ಟಂಗಿಲ್ಲ, ಎಲ್ಲ ನಾವೇ ಮಾಡ್ಕೋತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಎಷ್ಟು ದಿನದಿಂದ ಇಲ್ಲಿ ಉಚಿತವಾಗಿ ತರಬೇತಿ ತಿಂಗಳಿಂದ ಇಲ್ಲಿ ತರಬೇತಿ ಪಡೆದಿದ್ದೀನಿ. ಎಚ್ಕೆಜಿಎನ್ ಅಂತ ತರಬೇತಿ ಹೊಲಿಗೆ ಕೇಂದ್ರ ಸ್ಟಾರ್ಟ್ ಆಗಿಬಿಟ್ಟಿದೆ. 3 ತಿಂಗಳಿಂದ ನಾನು ಇಲ್ಲಿ ಬರ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಈ
ಈ ತರಬೇತಿ ಸ್ಟಾರ್ಟ್ ಮಾಡಿರೋ ಶುಕುರ್ ಭಾಯ್ ಅವರಿಗೆ ವಂದನೆಗಳು ಹೇಳ್ತಿದ್ದೀನಿ. ಈ ತರಬೇತಿ ಕೇಂದ್ರದಲ್ಲಿ ಶುರು ಮಾಡಿದಾರೆ ಅಂತ ನಿಮ್ಗೆ ಯಾವ ರೀತಿ ಗೊತ್ತಾಯ್ತು? ಇಲ್ಲಿ ನಿಮ್ಮ ಊರಲ್ಲಿ ಈ ಥರ ಮಾಡಿದಾರಲ್ಲ, ನಿಮ್ಗೆ ಇದ್ರ ಬಗ್ಗೆ ನೀವು ಯಾವ ಥರ ತಿಳ್ಕೊಂಡ್ರಿ ನೀವು? ನಮಗೆ ಫಸ್ಟ್ ಶುಕುರ್ ಭಯ್ಯ ಅವರು ನನಗೆ ಬಂದು ಹೇಳಿದ್ರು, ನೀವು ತರಬೇತಿ ಕೇಂದ್ರ ನಡೆಸಿ ನಾನು ಹೆಲ್ಪ್ ಮಾಡ್ತೀನಿ, ಎಲ್ಲ ಫ್ರೀ ಅವ್ರಿಗೆಲ್ಲ ಹೇಳ್ಕೊಡಕ್ಕೆ ಎಲ್ಲ ಸಹಾಯ ಮಾಡ್ತೀನಿ, ಟೀಚರ್ ಸ್ಯಾಲರಿನೂ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಶುಕುರ್ ಭಯ್ಯ ಅವರು. ಎಲ್ಲ ರೀತಿಯಾದ ವ್ಯವಸ್ಥೆನ ಉಚಿತವಾಗಿ ಉಚಿತವಾಗಿನೇ ಕೊಟ್ಟಿದ್ದಾರೆ. ನನಗೆ ಬಂದು ಫಸ್ಟ್ ಹೇಳಿದ್ರು, ನಾನು ಇಲ್ಲಿ ಇದು ನಮ್ಮ ತಾಯಿ ಊರು, ಫಸ್ಟ್ ಬೇರೆ ಕಡೆ ಎಲ್ಲ ಹೋಗಿದ್ದೀನಿ ನಾನು, ಅದಕ್ಕೆ ಇಲ್ಲಿ ಮಾಡೋಣ ಅಂತ ನಾನು ಶುಕುರ್ ಭಯ್ಯ ಅವ್ರಿಗೆ ಹೇಳಿದೆ, ಆಜಾದ್ ನಗರದಲ್ಲಿ ಮಾಡೋಣ ಅಂತ. ಹ್ಞೂ ಅಂತ ಹೇಳಿದ್ರು ಅವರು. ಬಂದು ಎಲ್ಲರಿಗೂ ಹೇಳಿದೆ, ಇವರೆಲ್ಲ ಗ್ರೂಪ್ ಆಗಿ ನನಗೆ ಹೇಳಿದ್ರು, ನಾನು ಬಂದು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ನೀವು ಇಲ್ಲಿ ತರಬೇತಿ ಕೇಂದ್ರ ನಡೆಸ್ತಾ ಇದ್ದೀರಾ? ಇವರು ಇದರಲ್ಲಿ ನಾನು 20 ವರ್ಷದಿಂದ ಬೇರೆ ಬೇರೆ ಹಳ್ಳಿಗೆಲ್ಲ ಹೋಗಿ ಹೇಳ್ಕೊಡ್ತಾ ಇದ್ದೀನಿ. ಈಗ ಎಲ್ಲ ನಿಮ್ಮ ಊರಲ್ಲಿ ಒಂದು ಅನುಕೂಲ ಆಗಲಿ ಅಂತ ಎಲ್ಲರೂ ಒಂದು ಮಾತಿಗೆ ಒಂದು ಒಮ್ಮತ ಕೊಟ್ಟು ಶುಕ್ರ ಭಯ್ಯವ್ರಿಗೆ ಹೇಳಿ ಒಂದು ನೀವು ತರಬೇತಿ ಕೇಂದ್ರ ನಡೆಸ್ತಾ ಇದ್ದೀರಾ. ಈಗಿನವರೆಗೂ ಇಲ್ಲಿ ನೀವು ಎಷ್ಟು ಮಕ್ಕಳನ್ನ ತರಬೇತಿ ಕೊಟ್ಟು ಈ ಥರ ಪ್ರಮಾಣ ಪತ್ರ ಮಾಡಿದ್ದೀರಾ? ಎಷ್ಟೋ ಎಲ್ಲ ಕಡೆನೂ ಹೇಳ್ಕೊಟ್ಟಿದ್ದೀನಿ, ಯಾಕಂದ್ರೆ ನನ್ನ ಕಡೆಯಿಂದನೂ ಅವ್ರಿಗೆ ಸಹಾಯ ಆಗಲಿ ಅಂತ. ಯಾಕಂದ್ರೆ ಇದರಲ್ಲಿ ನನಗೂ ಸಹಾಯ ಆಗಿದೆ. ನನ್ನ ಮಕ್ಕಳಿಗೆ ಸಾಕಿರೋದು ನಾನು ಇದರಲ್ಲೇ. ನಮ್ಮ ಹಸ್ಬೆಂಡ್ ತೀರ್ಕೊಂಡಾದ್ಮೇಲೆ ನಾನು ಇದೇ ಕೆಲಸ ಮಾಡಿ ಜೀವನ ಮಾಡಿ ನನ್ನ ಮಗಳಿಗೆ ಮದುವೆ ಮಾಡಿದ್ದೀನಿ, ನನ್ನ ಮಗನಿಗೆ ಮದುವೆ ಮಾಡಿದ್ದೀನಿ. ಆಮೇಲೆ ಎಲ್ಲರಿಗೂ ಇದೇ ತರ ಅವರು ಜೀವನ ಮಾಡಲಿ, ನಂತರ ಅವ್ರಿಗೂ ಹೆಲ್ಪ್ ಆಗಲಿ ಅಂತಾನೆ ಹೇಳ್ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳು ಯಾವ ರೀತಿ ಇದನ್ನ ಬೆಳವಣಿಗೆ ಮಾಡ್ಕೊಂಡು ಹೋಗ್ಬೇಕಂತ ನೀವು ಯೋಚನೆ ಮಾಡಿದ್ದೀರಾ ಈ ತರಬೇತಿ ಕೇಂದ್ರಗಳಲ್ಲಿ? ನಾನು ಶುಕುರ್ ಭಯ್ಯ ಅವ್ರು ಹೇಳ್ತಾ ಇದ್ದಾರೆ, ನೀವು ಓನ್ ಆಗಿ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ಅಂತ. ನಾನು ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಇನ್ ಮುಂದೆನೂ ಮಾಡ್ತೀನಿ ನಾನು. ನೀವು ತರಬೇತಿ ಕೇಂದ್ರದಲ್ಲಿ ನಡೆಸ್ತಾರೋ ತರಬೇತಿ ಕೇಂದ್ರಕ್ಕೆ ನಿಮಗೆ ಪ್ರತಿಯೊಂದು ಸವಲತ್ತುಗಳನ್ನ ಮಾಡ್ಕೊಡ್ತಾ ಇದಾರಲ್ಲ ಅವರು, ನಿಮ್ಗೆ ಸಂಬಳರಾಗಲಿ ಎಲ್ಲ ಅವರೇ ಉಚಿತವಾಗಿ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದ ಒಂದು ರೂಪಾಯಿ ಯಾರಿಗೂ ಇದ್ದಿಲ್ಲ, ಇದರಲ್ಲಿ ಜಾತಿ ಭೇದ ಭಾವ ಏನಿಲ್ಲ. ಯಾರು ಬೇಕಾದ್ರೂ ಬಂದು ಸೇರ್ಕೋಬಹುದು. ಸರಿ, ಧನ್ಯವಾದ.